ತಮ್ಮನೇ ಅಕ್ಕಯ್ಯ, ಪರಮ ಪತಿರತಿಯಾದ ಈ ಸ್ತ್ರೀಯಳನ್ನು ಇಷ್ಟಪಡುವುದು ಸರಿಯಲ್ಲ. ಯಾತಕ್ಕೆ ಇಷ್ಟಪಡಬಾರದ ಅಗ್ರಜ? ಈ ಸ್ತ್ರೀಯಳು ಒಬ್ಬ ಗಂಧರ್ವ ಸ್ತ್ರೀಯಳು, ಈಕೆಯ ಪತಿಗಳ ಗಂಧರ್ವರಂತೆ. ಇವಳ ಗಂಧರ್ವ ಸ್ತ್ರೀಯರಿಂದ ಕಾಣಲಿಲ್ಲ. ಇವಳ ಕಣ್ಯ ರಕ್ತವನ್ನು ಕಂಡಂತೆ ನನಗೆ ಬಹಳ ಇಷ್ಟವಾಗಿ ಕಾಣುವಲ್ಲ ಅಗ್ರಜ. ತಮ್ಮನೇ ಅಕ್ಕಯ್ಯ, ನಿನ್ನ ಕಣ್ಣಿಗೆ ಕನ್ಯೆ ರತ್ನವಾಗಿ ಕಾಣುವಳೆ. ಹೌದಾ ಅಗ್ರಜ? ತಮ್ಮನೇ ಅಕ್ಕಯ್ಯ, ಇವಳು ಕನ್ಯಾ ರತ್ನಿ ಅಲ್ಲ. ನಮ್ಮ ಅರಮಂದಿರದಲ್ಲಿ ಸಾವಿರಾರು ಕನ್ಯಾಮಣಿಯರವರು, ಅವರಲ್ಲಿ ಒಬ್ಬರನ್ನ ಬಯಸು, ನಿನಗೆ ಮದುವೆ ಮಾಡಿ ದಾರಿ ಎರೆದು ಕೊಟ್ಟು ಬಿಡುವೆನು. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ತಮ್ಮ. ನಿನಗೆ ತಿಳಿಯೋದೋ ಇವಳ ಮರ್ಮ? ಅಕ್ಕಯ್ಯ, ಸಂತೋಷದಿಂದ ಕೇಳು. ನಿನ್ನಗೆ ಹುಚ್ಚ ಹಿಡಿದಿರುವುದು ನನಗೆ ಮೂರ್ಖತನವೆಂಬ ಧಳ ಸೇರಿರುವುದು. ಅಗ್ರಜೆ, 14 ಲೋಕಗಳಲ್ಲಿರ್ಪ ಸ್ತ್ರೀಯರ ಚಲ್ವಿಕೆ ಇವಳ ಪಾದದ ಉಗ್ರ ಧ್ವನಿಗೆ ಸರಿ ಹೋಗಲಾರರು. ಅಕ್ಕಯ್ಯ, ಇದಕ್ಕೊಂದು ನೀತಿಯುಂಟು, ಹೇಳುವುದ ಕೇಳು. ರಸಿಕ ಜನ ಸಂಭಾಷಣಂ ರಸಿಕ ಜನ ವರ್ತ ಕಲಹಂ ಲಂಬ ಕುಚಸ್ತ್ರೀ ಆಲಿಂಗನೇತು ನಿಂಬ ಕುಚಸ್ತ್ರೀ ಪಾದತ್ರಾಣನ ಮುಕ್ತಂ. ಅಕ್ಕಯ್ಯ, ಇದರ ತಾತ್ಪರ್ಯವೇನೆಂದರೆ ಮೂರ್ಖ ಜನರು ಕೂಡ ಮಾತನಾಡುವುದಕ್ಕಿಂತಲೂ ಉತ್ತಮರನ್ನ ತಡೆಹಿ ಜಗಳವನ್ನಾಡುವುದಲ್ಲೇ ಸತ್ಯ. ಅಗ್ರಜೆ, ಅನುಜನೇ, ತನ್ನ ಕೈಗೆ ಬೀರಿದ ಕುಚಗಳುಳ್ಳ ಸ್ತ್ರೀಗಳನ್ನು ಆಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಷ್ಟು ಕುಚಗಳುಳ್ಳ ಸ್ತ್ರೀಯಳ ಪಾದದಿಂದ ವಧಿಸಿಕೊಂಬುವುದು ಲೇಸೆಂದು ಶಾಸ್ತ್ರ ಸಮ್ಮತ ಇರುವುದು. ಅಕ್ಕಯ್ಯ, ಇವಳುಟ್ಟ ಪೀತಾಮ್ರದೊಡಿಗೆ ತೊಟ್ಟಿರುವ ಕಂಚಕದ ಸಂಚಿತಾರ್ಥದ ಸಾಮ್ರಾಜ್ಯಕ್ಕೆ ಮನದೋಳು ಮಿಡಿಬಿಡಿಗೆ ಸಾಯುತ್ತೆ ಬಂತೆ. ಅಗ್ರಜೆ, ಅಕ್ಕಯ್ಯ, ಈಕೆಯ ಪತಿಗಳಾದ ಗಂಧರ್ವರೆಂಬ ಅಧಮರ ಸುದ್ದಿಯನ್ನು ಎನ್ನ ಮುಂದೆ ಹೇಳಬೇಡ ಅಕ್ಕ. ಅವರ ಎನ್ನಿಗೆ ತಾವ ದೊಡ್ಡ ಲೆಕ್ಕ. ಅಕ್ಕಯ್ಯ, ತಮ್ಮನೇ, ಅಕ್ಕಯ್ಯ, ಎಷ್ಟು ಹೇಳಿದರೂ ಇವಳ ಆಸೆಯನ್ನು ಬಿಡುವುದಿಲ್ಲವೆಂದು ಹೇಳಿದೆಯಾ? ಇವಳನ್ನು ಹೇಗಾದರೂ ಮಾಡಿ ನೀನು ವಶ ಮಾಡಲೇಬೇಕು ಅಕ್ಕಯ್ಯ. ಹೇಗಾದ್ರೂ ಮಾಡಿ, ಹೇಗಾದರೂ ಮಾಡಿ ಇವಳನ್ನು ವಶ ಮಾಡ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಅವಳು ಒಂದು ಹೆಣ್ಣು. ಅವಳು ಹೆಣ್ಣಾದರೆ ನಾನು ಅದಕ್ಕಾಗಿ ಕೇಳುವನು ಅಕ್ಕಯ್ಯ. ಆಕೆಗೆ ಪತಿಗಳಿರುವರು. ಅವಳ ಪತಿಗಳು ಎಲ್ಲಿರುವರೋ ಏನೋ, ನಿನ್ನ ಸೇವೆಯಲ್ಲಿರುವಳಲ್ಲ. ಆದ ಕಾರಣ ನಿನ್ನನ್ನು ಕೇಳಿಕೊಳ್ಳುವನು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ನೀನು ಮಾತನಾಡುವ ಈ ವಿಚಾರ ಆಕೆಯ ಪತಿಗಳಿಗೆ ಕಿವಿಗೆ ಬಿದ್ದರೆ ನಿನ್ನನ್ನು 1000 ಹೋಳು ಮಾಡಿ ಕೊಂದು ಬಿಡುವರು. ಅವಳನ್ನು ನನ್ನವಳಾದ ಮೇಲೆ ಅವಳ ಪತಿಗಳನ್ನು ಅವರು ನನ್ನನ್ನು ಏನು ಮಾಡಬಲ್ಲರು ಅಗ್ರಜೆ? ತಮ್ಮನೇ, ಅಕ್ಕಯ್ಯ, ನಿನ್ನ ಪ್ರಾಣವನ್ನ ತೆಗೆದು ಬಿಡುವರು. ಅವಳ ನನ್ನವಳ ಆಗಿರವಳಲ್ಲ. ಅವರು 5 ಮಂದಿರುವರು. 5 ಮಂದಿ ಇರುವರೋ ಅಥವಾ 100 ಮಂದಿ ಇರುವರೋ ಎಲ್ಲಿಗೆ ಬೇಕಾಗಿಲ್ಲ. ಅನುಜರೇ, ಅಗ್ರಜೆ, ಅಕ್ಕಯ್ಯಳ ಮಾತನ್ನೇ ಮೀರುವಿಯಾ? ನೀನು ನನಗೆ ವಶ ಮಾಡಬೇಕು. ತಮ್ಮನೇ, ಅಕ್ಕಯ್ಯ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಭುವನವೀರ ಎನ್ನ ಸೋದರ ಅಲ್ಲಿ ಸಲ್ಲಯ ಸುಚಾರ ಅಲ್ಲಿ ನಾರಿಯ ಪ್ರೇಮ ಪ್ರಣಯ ಕೇಳು ಬರುವನೋ ನಿಶ್ಚಯ ಪ್ರಾಣ ಪಂಚಕ ನಿಶ್ಚಯ.
ಅಕ್ಕಯ್ಯಳ ಮಾತನೆ ಧಿಕ್ಕಾರ ಮಾಡುವೆಯೇನ ನಮ್ಮುನಿ ಎನ್ನಯ ಮಾತನು ಹೇಳುವೆ ಆ ಭುವನವೇರ ಎಲ್ಲ ಸೋದರ ಆಲಿಸಲ್ಲಯ ಸುವಿಚಾರ ಅನ್ಯ ನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ. ತಮ್ಮ ಕೀಚಕಾಗ್ರಣೆ ಅಕ್ಕ ಸುದೇಷ್ಟ ದೇವಿ, ಇವಳೊಬ್ಬ ಗಂಧರ್ವ ಸ್ತ್ರೀಯಳು, ಈಕೆಯ ಪತಿಗಳ ಗಂಧರ್ವರಂತೆ. ಈಕೆಯ ಪತಿಗಳ ಗಂಧರ್ವರಾದರೆ ನನ್ನನ್ನು ಏನು ಮಾಡಬಲ್ಲರು? ತಮ್ಮನೇ, ಅಕ್ಕಯ್ಯ, ಸೀತೆಯನ್ನು ಬಯಸಿ ರಾವಣ ಏನಾದ? ಆತನಾದನು. ಹೌದಲ್ಲವೇ? ಹೌದು. ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನು ಕಳೆಗುಂದಿದ, ಕುಂದಿಗೊಳಗಾದ. ಹೌದು. ಹೌದಲ್ಲವೇ? ಹೌದು ಅಕ್ಕಯ್ಯ. ಇವಳನ್ನು ಬಯಸಿ ನೀನು ವ್ಯರ್ಥವಾಗಿ ಹಾಳಾಗಿ ಹೋಗಬೇಡ. ಅಕ್ಕಯ್ಯಳ ಮಾತನ್ನು ಮೀರಬೇಡ. ಆಗ್ರಜೆ, ಅನುಜನೇ, ಚಂದ್ರನಂತೆ ನಾನು ಗುರುವಿನ ಹೆಂಡತಿಯನ್ನು ನಾನು ಮೋಹಿಸಿದವನಲ್ಲವಲ್ಲ. ಆದರೆ ಒಂದು ಪರಸತಿಯಳಲ್ಲವೇ ಇವಳು? ಪರಸತಿಗಳನ್ನು ಆದ ಕಾರಣ ನಿನ್ನನ್ನು ಕೇಳಿಕೊಳ್ಳವನ ಅಕ್ಕಯ್ಯ. ತಮ್ಮನೇ, ಆಗ್ರಜೆ, ಗುರುಪತ್ನಿಯಾದ ತಾರೆ ಒಂದು ಹೆಣ್ಣು, ಹೌದು. ಇವಳು ಒಂದು ಹೆಣ್ಣು. ಆ ಗುರುಪತ್ನಿಯನ್ನು ನಾನು ಮೋಹಿಸಿದವನಲ್ಲ. ನಿನ್ನ ಮಹಾಸಾಧ್ವಿಯಾದ ಆ ಸೀತೆಯನ್ನು ನಿನ್ನನ್ನು ಬೇಡಿಕೊಳ್ಳುವನು. ತಮ್ಮನೇ, ಆಗ್ರಜೆ, ಮಹಾಸತಿಯಾದ ಸೀತೆಯನ್ನು ಬಯಸಿ ರಾವಣನ ಸಹ ರಾಮನ ಕೈಯಲ್ಲಿ ಪ್ರಾಣ ಬಿಟ್ಟ. ಚೋರ ರಾವಣನಂತೆ ನಾನೇನು ಕದ್ದು ತಂದವನಲ್ಲ. ತಮ್ಮರೇ, ಆಗ್ರಜೆ, ಅದರಂತೆ ಅಕ್ಕಯ್ಯಳ ಮಾತು ಕೇಳ ಇವಳ ಆಸೆಯನ್ನು ಬಿಟ್ಟು ರಥವು ಸಿದ್ಧವಾಗಿದೆ, ಹೋಗಿ ಬರುವಂತನಾಗು. ಅನುಜಾಗ್ರಣಿ ನೀನೇ ಧೀಮಣಿ. 5 ಮಂದಿ ಪತಿಗಳಿರವರೆಂದು ಹೇಳಿದೆಯಲ್ಲ, ಸಹಜವಾಗಿ ಅವರಂತೂ ಚಂದ್ರ ಅಕ್ಕಯ್ಯ. ತಮ್ಮಯ್ಯ, ಅವಳಿಗೆ ಒಬ್ಬ ಹೆಂಡತಿಯನ್ನು 5 ಮಂದಿ ಇದ್ದು ಏನು ಮಾಡಬಲ್ಲರ? ತಮ್ಮನೇ, ಅಕ್ಕಯ್ಯ, ಅದರ ಗೋಷ್ಠಿ ನಿನಗೇಕೆ ಬೇಕು? ಅವಳನ್ನು ನಾನು ಕೂಡಬೇಕು. ತಮ್ಮನೇ, ಆಗ್ರಜೆ, ಅವಳ ಗೋಷ್ಠಿಗೆ ಹೋಗಬೇಡ. ನೀನು ವಶ ಮಾಡಿದರೆ ನಾನು ಅವಳನ್ನು ಕೂಡಬೇಡ. ನಿನಗೇನು ಕೇಡಗಾಲ ಬಂದಂತೆ ಕಾಣುತ್ತಿರುವುದು? ಕೇಡ ಬಂದರೋ ಚಿಂತೆಯಲ್ಲ, ಅವಳನ್ನು ಕೂಡುವುದೇ ಬಿಡುವುದಲ್ಲ. ಕೇಡು ಬರುವಾಗ ಕೂಡುವುದು ದುರ್ಬುದ್ಧಿಯಂತೆ. ಕೇಡ ಬಂದರೂ ಚಿಂತೆಯಲ್ಲ, ಅವಳನ್ನು ಕೂಡಿ ಸುಖ ಪಡುವನ ಅಕ್ಕಯ್ಯ. ತಮ್ಮನೇ, ಆಗ್ರಜೆ, ಬೇರೆ ಸ್ತ್ರೀಗಳನ್ನು ಬಯಸು, ಮದುವೆ ಮಾಡಿಕೊಡುವೆನು, ಸುಖವನ್ನು ಪಡಿ, ಆನಂದವಾಗಿ ಕಾಲವನ್ನು ಕಳಿ. ಇವಳಂತೆ ಬೇರೆ ಸ್ತ್ರೀಯರ ಆದರೆ ಇವಳನ್ನು ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ ತಮ್ಮ. ನನಗೆ ತಿಳಿಯದು ಇವಳ ಮರ್ಮ. ಅಕ್ಕಯ್ಯ, ಚಂದ್ರ ರಾವಣ ಇವರ ಕೆಟ್ಟರೆಂದು ಹೇಳುವಿಯಲ್ಲ, ಬ್ರಹ್ಮ ಬರೆದ ಬರಹ ತಪ್ಪುವುದಲ್ಲ. ಆಗ್ರಜೆ, ಅನುಜನೇ, ಬಳಿರಿ, ಚಂದ್ರವರೆಂಬ ಅದಮರ ಸುದ್ದಿಯನ್ನು ಎಲ್ಲ ಮುಂದೆ ಹೇಳಬೇಡ, ಹೇಳ ಅಂಜಿಸಬೇಡ. ಅಕ್ಕಯ್ಯ, ನೀನು ಅಂಜಬೇಡ. ನಾನು ಪರಿಪರಿಯಿಂದ ಬಾಯಿ ತೊರೆದ ಲಜ್ಜೆಯಂ ತೊರೆದು ಎಷ್ಟು ಪರಿಯಿಂದ ಹೇಳಿದ ಕಾಲಕ್ಕೂ ನೀರೊಳ ಬೆರಳಿಟ್ಟು ಸವಿ ನೋಡಿದಂತಾಯಿತು. ನಾನು ಎಷ್ಟೇ ಬೇಡಿಕೊಂಡರೂ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತಾಯಿತು. ಅಕ್ಕಯ್ಯ, ನಿನ್ನಗೆ ಕೈ ಮುಗಿಯುವನು. ಏಕಾತರ ಮಾಡಿ ಈ ಶೈಲೇಂದ್ರಿಯಂ ಎನ್ನಗೆ ವಶ ಮಾಡ ಅಕ್ಕ. ಸಮ್ಮತದಿಂದ ನಮ್ಮ ಅರಮಂದಿರಕ್ಕೆ ಕಳಿಸಿಕೊಡು. ಆಗ್ರಜೆ, ಅನುಜನೇ, ಏಕೋ ನಾರಿ ಸುಂದರಿ ವದರಿಯುವ, ಏಕಾಶ್ರಯ ಭೂಪತಿರುವ ಯತಿರುವ, ಏಕೋ ವಾಸ ಪಟ್ಟಣವನೇವ, ಏಕೋ ದೇವಂ ಕೇಶವಂ ಶಿವ. ಅಕ್ಕಯ್ಯ, ಇದರ ತಾತ್ಪರ್ಯವೇನೆಂದರೆ, ಅದರ ಅರ್ಥವೇನು? ಒಬ್ಬ ನಾರಿಯನ್ನು ಕೂಡಬೇಕಾದರೆ ಅತಿ ಚಂದದಿಂದ ಕಾಣುವ ಸುಂದರವಾದ ಸ್ತ್ರೀಗಳನ್ನು ಕೂಡಿ ಸುಖ ಪಡಬೇಕಂತೆ. ಇಲ್ಲವಾದರೆ ಅರಣ್ಯವನ್ನು ಸೇರಬೇಕಂತೆ.
ಒಬ್ಬನಾಶ್ರಯ ಮಾಡಬೇಕಾದರೆ ಅರಸನನ್ನಾಗಲಿ ಅಥವಾ ಮುನಿಯನನ್ನಾಗಲಿ ಮಾಡಬೇಕಂತೆ. ಅಕ್ಕಯ್ಯ, ಸ್ಥಳ ಬಿಟ್ಟ ಸ್ಥಳ ಹುಡುಕಬೇಕಾದರೆ ದೊಡ್ಡ ಬೆಟ್ಟವನ್ನಾದರೂ ಇಲ್ಲವೇ ಪಟ್ಟಣವನ್ನಾಗಲಿ ಸೇರಬೇಕಂತೆ. ದೇವರ ಪ್ರಾರ್ಥನೆ ಮಾಡಬೇಕಾದರೆ ವಿಷ್ಣುವಿನನ್ನಾದರೂ ಇಲ್ಲವೇ ಶಿವನನ್ನಾದರೂ ಒಬ್ಬರನ್ನು ನಂಬಿ ಪೂಜಿಸಬೇಕಂತೆ. ಇದು ನೀತಿವಂತರ ಮಾತಲ್ಲವೇ? ಹೌದು ಅಕ್ಕಯ್ಯ, ತಮ್ಮಯ್ಯ. ಇದಕ್ಕೆ ಸರಿಯಾಗಿ ನಿನ್ನ ಸೇವಕ ವನಿತೆಯರ ಸಮ್ಮೇಳನದಲ್ಲಿ ಒಪ್ಪುವ ಈ ಲಲನೆ ಇರಬಳ ಅಕ್ಕ ಇವಳ ಯತ್ನಕ್ಕೆ ತಕ್ಕ ಆಗ್ರಜೆ ಇಂಥ ಸ್ತ್ರೀಗಳನ್ನು ಕೂಡಬೇಕು, ಇಲ್ಲವಾದರೆ ಅರಣ್ಯವನ್ನು ಸೇರಬೇಕು. ಗಡ್ಡ ಬಿಟ್ಟು ಅರಣ್ಯ ಸೇರಿ ಬಿಡುವಿಯಾ? ಹೌದಾಗ್ರಜೆ, ಇವಳು ಬೇಕು. ಕೂಡಬೇಕಾದರೆ ಇವಳನ್ನ ಕೂಡಬೇಕು, ಇಲ್ಲವಾಯಿತಂದರೆ ಅರಣ್ಯವನ್ನು ಸೇರಬೇಕು. ಬೇಡ ತಮ್ಮ, ಮತ್ತೆ ಇವಳನ್ನು ವಶ ಮಾಡು. ಇವಳ ಸಲುವಾಗಿ ನೀನೇಕೆ ಅಡವಿಗೆ ಹೋಗುವೆ? ನೀನು ಇವಳನ್ನು ವಶ ಮಾಡಿದರೆ ನಿನ್ನ ತಮ್ಮರೇ ಯೋಗಕ್ಷೇಮವನ್ನು ಕೇಳವನ ಆಗ್ರಜೆ. ಇವಳು ಅಷ್ಟು ಸುಂದರವಾಗಿರವಳೇ? ಎಷ್ಟು ಸುಂದರವಾಗಿರುವಳಲ್ಲ ತಮ್ಮರೇ. ಆಗ್ರಜೆ, ನಿನ್ನ ಕಣ್ಣಿಗೆ ಅಷ್ಟು ಸುಂದರವಾಗಿ ಕಂಡಿರುವಳೆಂದು ಹೇಳಿದೆಯಾ? ಹೌದಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ನಮ್ಮ ಅರಮಂದಿರದಲ್ಲಿ ಬೇರೆ ಸ್ತ್ರೀಯರು ನಿನ್ನ ಕಣ್ಣಿಗೆ ಸುಂದರವಾಗಿ ಕಾಣಲಿಲ್ಲವೇ? ಬೇರೆ ಸ್ತ್ರೀಯಳು ಇವಳು ಇಂಥ ಸ್ತ್ರೀಯಳಿಂದ ಅವರ ಕಾಣಲಿಲ್ಲ ಆಗ್ರಜೆ. ಅನುಜನೇ, ಅಕ್ಕಯ್ಯ, ಹೇಳುವೆನ ಕೇಳು. ಅದೇನ ಚೆನ್ನಾಗಿ ಹೇಳು. ನಮ್ಮ ನಂಬಿ ಬಂದ ಬಾಳೆ ಬಂದ ಬಂದ ಸುಗುಣ ಸುಶೀಲೆ, ನಮ್ಮ ನಂಬಿ ಬಂದ ಬಾಳೆ ಬಂದ ಬಂದ ಸುಗುಣ ಸುಶೀಲೆ, ಬಯಸಬೇಡ ಇವಳಲೇನೆ, ಬಯಸಬೇಡ ಇವಳಲೇನೆ, ಗಂಧರ್ವ ಸತಿಯರು ಬಯಸ ಬೇಡನೆ, ಒಳೆಯದ ನಿನ್ನಯ ದೇಹವು ನಿಜವಿದು. ಭುವನವೇನ ಎಲ್ಲ ಸೋದರ ಆಲಿಸಲ್ಲಯ ಸುವಿಚಾರ, ಅಲ್ಲನಾರೆಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ. ತಮ್ಮನೇ, ದೇವಿ, ಮಾತು ಮಾತು ಇವಳ ಮೇಲೆ ಇಷ್ಟವಾಗಿರುವುದು, ಇವಳನ್ನು ಕರಣಿ ಮನೆಗೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳುವುದು ನ್ಯಾಯವಲ್ಲ. ಹೌದಾಗ್ರಜೆ. ತಮ್ಮನೇ, ಅಕ್ಕಯ್ಯ, ನೀನಾಡುವ ಮಾತುಗಳು ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸಾವಿರ ಹೋಳ ಮಾಡಿ ಕೊಂದು ಬಿಡುವರು. ಈ ಸತಸಿಂಹ ಬಲವುಳ್ಳ ಕೀಚಕಾಗ್ರಡೆ ಅವರು 5 ಮಂದಿರವರು, ನಾವು 3 ಮಂದಿ ಇರವರಲ್ಲ. ತಮ್ಮನೇ, ಆಗ್ರಜೆ, ಸುಮ್ಮನೆ ಇವಳ ಆಸೆಯನ್ನು ಬಿಡು. ಇವಳ ಆಸೆ ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ. ಈ ಗಂಧರ್ವ ಸ್ತ್ರೀಗಳನ್ನು ವಶ ಮಾಡಿಕೊಡುವುದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ತಮ್ಮ, ನಿನಗೆ ತಿಳಿಯೋದು ಇವಳ ಮರ್ಮ. ಅಕ್ಕಯ್ಯ, ಗಂಧರ್ವರೆಂಬ ಅಧಮರ ಸುದ್ದಿಯನ್ನು ಗಂಧರ್ವರೆಂಬ ಅಧಮರ ಎನ್ನಂ ಸಂಹಾರ ಮಾಡುವರೆಂದು ಏನು ಸುದ್ದಿಯನ್ನು ಹೇಳಿದೆ? ಎದ್ದ ಸುದ್ದಿಯನ್ನು ಹೇಳಿದೆ. ಅಕ್ಕಯ್ಯ, ತಮ್ಮಯ್ಯ, ನಿನ್ನ ಪಾದ ಅಂತ ಕ್ಷಣ ಹೊಂದಿರದೆ ಅಧಮರ ಒಟ್ಟುಗೂಡಿ ಅನ್ನೋಡರು ರಕ್ತಕ್ಕೆ ಬರಲು ಅವರ ನಮ್ಮ ಸದೆ ಬಿಡಿದ ಗೋಲು ಬಿಡಿದ ಗಗನಾಂತರಕ್ಕೆ ಒಗೆಯದಿದ್ದರೆ ಆ ಪುರೇ ನಿನ್ನ ಒಡ ಹುಟ್ಟಿದ ತಮ್ಮ ಗಂಡುಗಲಿ ಕೀಚಕಾಗ್ರಡೆ ಎಂಬ ಹೆಸರತ್ತ ಸಾರ್ಥಕವೇನು? ಅಕ್ಕ ಸುದೇಷ್ಣಾದೇವಿ, ತಮ್ಮ ಕೀಚಕಾಗ್ರಣಿ. ತಮ್ಮನೇ, ಅಕ್ಕಯ್ಯ, ಅಷ್ಟ ದಿಕ್ಪಾಲಕರನ್ನು ತಡಿಬೇದನೆಂದು
ಆ ಬ್ರಹ್ಮನೇನಾದ್ರೂ ಅಡ್ಡ ಬಂದರೆ ನೀನು ಏನು ಮಾಡಬಲ್ಲೆ? ದಿಕ್ಪಾಲಕರ ನಮ್ಮ ಲೆಕ್ಕಿಸದೆನಂದ ಬ್ರಹ್ಮನೆಂಬವನ ಬಂದರೆ ಅವನ ಶಿರೋಮಣಿಗಳನ್ನು ಕಿತ್ತೀಡಾಡಿ ಸಾರದೆಯ ಮುತ್ತೈದ ತನಕ್ಕೆ ತಮ್ಮನೇ, ಅಕ್ಕಯ್ಯ, ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಆಗ್ರಜೆ ಅನುಜನೇ, ಮಗನ ಮಗಮಿಗೆ ಗೈದಿನಂದು ಸೊಗಸಿನ ಸುದ್ದಿಯನ್ನು ಕೇಳಿ ನಾರಾಯಣನೇನಾದರೂ ಬಂದರೆ ಏನು ಮಾಡುವೆ? ಅವನ ಶಿರೋಮಣಿಗಳ ಕಿತ್ತಿ ಶಾಶ್ವಕೋಶವಂ ಕೈದು ಅವನ ತ್ರಿಶೂಲವಂ ಅವನ ಚಕ್ರಾಯುಧ ಮುರಿದು ಸೊಕ್ಕಿದ ಯಾದವರ ಕೆಲವುಗಳನ್ನು ಸೊಡಲಸು ಮಾಡಿಬಿಡುವೆ. ಅಕ್ಕಯ್ಯ, ನಾರಾಯಣನನ್ನು ತಡೆಯುವುದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದರೂ ಬಂದನೇನು ಮಾಡಬಲ್ಲೆ? ಅಕ್ಕಯ್ಯ, ತಮ್ಮಯ್ಯ, ಇದಕ್ಕೆ ಪ್ರತಿಯಾಗಿ ಬೂದಿ ಬಡಕನಾದ ಬಡ ಜಂಗಮನಾದ ಪರಮೇಶ್ವರನೇನಾದರೂ ಬಂದರೆ ಅವನ ರಜತಾದ್ರಿಗೆ ಬೆಂಕಿಯ ಮಚ್ಚಿ ರಸವಂ ಮಾಡಿ ಗರ್ರರೆ ಇಂದ್ರಾದಿಗಳನ್ನು ಸಾಟು ಗಟ್ಟದವನಿಗೆ ಎಕ್ಕೋಚಿತ ಗಂಧರ್ವರೆಂಬ ಪಾಡೇನು ಕಾಂಚನದ ಗಿರಿಯಂತೆ ನಿನ್ನ ತಮ್ಮ ಕೀಚಕಾಗ್ರಡಿ ಎಂಬ ಸಿಂಹದ ಮರಿಗೆ ಮೊಲದ ಮರಿಗಳನ್ನು ಸಾಟಿ ಮಾಡಬಹುದೇ? ಅಕ್ಕಯ್ಯ, ಹೇಗಾದರೂ ಮಾಡಿ ಶೈಲೇಂದ್ರಿಯಂ ಎನ್ನಗೆ ವಶ ಮಾಡ ಅಕ್ಕ, ಅವಳ ಎನ್ನಗೆ ತಕ್ಕ. ಅಕ್ಕಯ್ಯ, ಹೇಗಾದರೂ ಮಾಡಿ ಅವಳನ್ನು ವಶ ಮಾಡು. ಇವಳೇ ತಕ್ಕ, ಇವಳೆ ಎನ್ನಗೆ ತಕ್ಕ ವಶ ಮಾಡಿ ಕೊಡಬೇಕು. ಅಕ್ಕಯ್ಯನ ಮಾತು ಕೇಳುವುದಿಲ್ಲ. ನೀನು ವಶ ಮಾಡಿಕೊಡ ಆಗ್ರಜಿ. ಅಮ್ಮನೇ, ಅಕ್ಕಯ್ಯ, ವಶ ಮಾಡಿ ಕೊಡಲೇಬೇಕು. ವಶ ಮಾಡಿಕೊಡಬೇಕು. ಅವಳನ್ನು ನಾನು ಕೂಡಿ ಸುಖ ಪಡಬೇಕು. ಅಮ್ಮನೇ, ಕೂಡುವನೆಂದು ನಿನ್ನ ಮನಸ್ಸಿರಬಹುದು. ಹೌದಾಗ್ರಜೆ? ಅವಳನ್ನು ಕೂಡಲು ಹೋದರೆ ನೀನು ಸುಟ್ಟು ಹೋಗುವೆ. ಎಚ್ಚರದಿಂದ ಮಾತನಾಡು. ನಿನ್ನ ಆಶೀರ್ವಾದ ಹೊಂದಿದ್ದರೆ ನನ್ನನ್ನು ಏನು ಮಾಡಬಲ್ಲದು ಆಗ್ರಜೆ? ನನ್ನ ಆಶೀರ್ವಾದ ಇದ್ದರೆ ಸಾಕೆ, ಹೌದಕ್ಕಯ್ಯ? ಯಾರು ಏನು ಮಾಡಲು ಸಾಧ್ಯವಿಲ್ಲ. ಏನು ಮಾಡುವುದಿಲ್ಲ ಆಗ್ರಜೆ? ಹೌದಲ್ಲವೇ? ಹೌದಕ್ಕಯ್ಯ? ನನ್ನ ಆಶೀರ್ವಾದ ನಿನ್ನ ಮೇಲಿರುವುದು. ಇವಳ ಆಸೆಯನ್ನು ಬಿಡು, ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ನನ್ನ ಆಶೀರ್ವಾದ ನನ್ನ ಮೇಲಿದ್ದರೆ ಇವಳನ್ನು ವಶ ಮಾಡು. ತಮ್ಮರೇ, ಅಕ್ಕಯ್ಯ, ಹೇಳುವೆನೆ ಕೇಳು. ಅಕ್ಕಯ್ಯಳ ಮಾತು ನೀನು ಧಿಕ್ಕಾರ ಮಾಡುವೆಯೇನೋ? ಅಕ್ಕಯ್ಯಳ ಮಾತು ನೀನು ಧಿಕ್ಕಾರ ಮಾಡುವೇನೋ? ಕೇಳಲೇ ಮಾತನು, ಕೇಳಲೇ ಮಾತನು. ಅಕ್ಕಯ್ಯಳ ಮಾತನೇ ಧಿಕ್ಕಾರ ಮಾಡುವೇನೋ? ಅಕ್ಕಯ್ಯಳ ಮಾತನೇ ಧಿಕ್ಕಾರ ಮಾಡುವೆಯೇನೋ? ನಂಬುವೆ ಎಲ್ಲಯ ಮಾತನು ಹೇಳುವೆ. ಭುವನವೀರ ಎನ್ನ ಸೋದರ ಪಾಲಿಸಲ್ಲಯ ಸುವಿಚಾರ. ಅನ್ನನಾರಿಯ ಪ್ರೇಮ ಪ್ರಣಯ ಇನ್ನು ಬರುವುದು ನಿಶ್ಚಯ. ಪ್ರಾಣ ಕಂಟಕ ನಿಶ್ಚಯ. ಅಮ್ಮನೇ, ಅಕ್ಕ ಸುದೇಷ್ಟ ದೇವಿ, ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವುದು ಒಡ ಹುಟ್ಟಿದವನಾದ ನಿನ್ನ ಧರ್ಮವಲ್ಲ. ತಮ್ಮರೇ, ಅಕ್ಕಯ್ಯ, ಶ್ರೀ ಭೀಮೇಶನ ಗತಿಯಿಂದ ಸ್ತ್ರೀಯರು ನಮ್ಮನ್ನು ನಂಬಿ ಬಂದು
ನಮ್ಮ ಅರಮಂದಿರದಲ್ಲಿ ದಾಸಿ ಕೆಲಸವನ್ನು ಮಾಡುತ್ತಿರುವಳು. ನಾನು ನಿನ್ನನ್ನು ನಂಬಿ ಬಂದಿರವರಲ್ಲ ಅಗ್ರಜ. ತಮ್ಮರೇ, ಅಕ್ಕಯ್ಯ, ನಂಬಿ ಬಂದ ಸ್ತ್ರೀಗಳನ್ನು ಭಂಗಪಡಿಸುವುದು ರಾಜರಾದ ನಮ್ಮ ಧರ್ಮವಲ್ಲ. ಅವಳೊಬ್ಬ ದಾಸಿಯು. ದಾಸಿಯನ್ನು ಬಯಸುವುದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಒಪ್ಪುವುದು? ದಾಸಿಯನ್ನ ಅರಸೆಯನ್ನಾಗಿ ಮಾಡಿಕೊಳ್ಳುವನಲ್ಲ ಅಗ್ರಜ. ತಮ್ಮರೇ, ಅಕ್ಕಯ್ಯ, ದಾಸಿಯಾಗಿ ಬಂದವಳನ್ನು ಅರಸಿಯಾಗಿ ಮಾಡಿಕೊಡು ಎಂದು ಕೇಳುವುದು ರಾಜರ ಧರ್ಮ ಅಗ್ರಜ. ರಾಜನ ಧರ್ಮವಲ್ಲ. ಮತ್ತೆ ತಿಳಿದು ನೋಡು, ಆಲೋಚಿಸು, ಅನುಜಾಗ್ರಣೆ ಧೀಮಣಿ. ಅಹೋ ಅಕ್ಕಯ್ಯ, ಅಹೋ ಅಕ್ಕ ಸುದೇಷ್ಟಾದೇವಿ, ಬ್ರಹ್ಮನು ತನ್ನ ಮುಖಮಂಡಲದೊಳ ಭಾರತಿಯನ್ನು ತಂದಿಟ್ಟುಕೊಂಡನು. ಇಲ್ಲವಂದವರು ಯಾರು? ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ತನ್ನ ಶಿರದೊಳ ಧರಿಸಿಕೊಂಡನು. ಹೌದಾಗ್ರಜ, ಭಕ್ತ ವಸ್ತಲನಾದ ಶ್ರೀಪತಿಯ ಲಕ್ಷ್ಮಿಯಂ ತಂದು ತನ್ನ ವಕ್ಷಸ್ಥಲದೊಳ ಧರಿಸಿಕೊಂಡನು. ಇಲ್ಲವಂದವರು ಯಾರು? ಅಕ್ಕಯ್ಯ, ತಮ್ಮಯ್ಯ, ತ್ರಿಮೂರ್ತಿಗಳ ಕುಳಿತು ಈ ಪರಿ ಮಾಡುವಗ್ಗೆ ನಮ್ಮಂಥವರ ಪಾಡೇನು? ತಮ್ಮರೇ, ಆಗ್ರಜ, ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಭಕ್ತರ ಇಷ್ಟ ಕಷ್ಟವನ್ನು ನೆರವೇರಿಸಬೇಕಾಗಿರೋದು ಅವರ ಕರ್ತವ್ಯವಲ್ಲವೇ? ನಾನು ನನ್ನ ಕಲ್ಯಾಣಕ್ಕಾಗಿ ಬಯಸಿರುವನ ಆಗ್ರಜ. ಇದು ನಿನ್ನ ಕಲ್ಯಾಣಕ್ಕಲ್ಲ, ನಿನ್ನ ನಾಶನಕ್ಕಾಗಿ ಅಂತ ತಿಳಿದುಕೋ. ಇವಳ ಆಸೆಯನ್ನು ಬಿಟ್ಟು ಬಿಡು. ನೀನು ತಿಳಿದುಕೊಂಡಿರುವರ ಆಗ್ರಜ. ನೀನು ಆಲೋಚಿಸು. ನನ್ನ ಕಲ್ಯಾಣಕ್ಕಾಗಿ ನಾನು ಮಾಡಿಕೊಳ್ಳುವೆನು. ಬೇರೆ ಸ್ತ್ರೀಯನ್ನು ಬಯಸು, ಕಲ್ಯಾಣ ಮಾಡಿ ಕೊಡಬೇಡವೇನು? ಅಕ್ಕಯ್ಯ, ತಮ್ಮಯ್ಯ, ಈ ಲೋಕದಲ್ಲಿ ಜನಿಸಿದ ಬಳಿಕ ಹೆಣ್ಣು ಮಣ್ಣು ಒಂದು ಪಕ್ವಕ್ಕೆ ಬಂದ ಫಲವನ್ನು ಕಣ್ಣೀಲಿ ಕಂಡು ಭ್ರಮಿಸಿದವರಾರು? ಅಕ್ಕ ಸುದೇಷ್ಟಾದೇವಿ, ಆಲಸ್ಯ ಮಾಡದೆ ಈ ಇಂದು ಮುಗಿಯಂ ಕಳಿಸುವ ಎಲ್ಲ ಮನದಾಸೆಯಂ ಪರಿಹರಿಸ ಖಂಡೆಯ ಆಗ್ರಜ. ಅಕ್ಕಯ್ಯ, ಹೆಣ್ಣು ಹೊನ್ನು ಮಣ್ಣು ಒಲೆಯಬೇಕಾದರೆ ಅದು ಪುಣ್ಯವಿದ್ದ ಪುರುಷನಿಗೆ ಮಾತ್ರ. ನೀನಿರುವೆಯಲ್ಲ ಆಗ್ರಜ. ತಮ್ಮನೇ, ಅಕ್ಕಯ್ಯ, ಇವಳು ಒಲೆಯಬೇಕೆಂದು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಯಾರೇನು ಮಾಡಲು ಸಾಧ್ಯವಿಲ್ಲ. ನೀನು ಅವಳನ್ನು ಬುದ್ಧಿವಾದವನ್ನು ಹೇಳಿ ಎನ್ನಗೆ ವಶ ಮಾಡಿಕೊಡು. ಆದ್ರೆ ಅವಳಿಗೆ ಇಷ್ಟವಿಲ್ಲವೆಂದು ನೀನು ತಿಳಿದುಕೊಂಡು ಇವಳ ಆಸೆಯನ್ನು ಬಿಡು. ಅವಳಿಗೆ ಬುದ್ಧಿವಾದವನ್ನು ಹೇಳ ಆಗ್ರಜ. ಏನೆಂದು ಹೇಳಬೇಕು? ನಮ್ಮ ತಮ್ಮನನ್ನು ಕೂಡು ಎಂದು ಹೇಳಬೇಕು. ತಮ್ಮನೇ, ಅಕ್ಕಯ್ಯ, ನನ್ನ ತಮ್ಮನನ್ನು ಕೂಡು ಎಂದು ಒಂದು ಹೆಣ್ಣಿನ ಮುಂದೆ ಹೋಗಿ ಕೇಳುವುದು ಹೆಣ್ಣಾದ ನನ್ನ ಧರ್ಮವೇ? ನಿನ್ನ ದಾಸಿ ಅಲ್ಲವಲ್ಲ? ದಾಸಿಯಾದ ಅಕ್ಷರಕ್ಕೆ ಅವಳೊಂದು ಹೆಣ್ಣಲ್ಲವೇ? ಮತ್ತೆ ಅವಳಿಗೆ ರಾಡಿ ಪಟ್ಟವನ್ನು ಕಟ್ಟಿಸಿ ತಮ್ಮನೇ, ಆಗ್ರಜ. ಹೇಳುವೆನ ಕೇಳು. ಅದೇನೋ ಚೆನ್ನ ಹಾಗೆ ಹೇಳು. ಅನುಜಯನ್ನಯ್ಯ ಮಾತು ಕೇಳದಾದಯ, ಅನುಜಯನ್ನಯ್ಯ ಮಾತು ಕೇಳದಾದಯ, ಎಲ್ಲ ಮನದ ಕಾಮ ಭ್ರಾಂತಿ, ಎಲ್ಲ ಮನದ ಕಾಮ ಭ್ರಾಂತಿ ತಿಳಿಸದಾದಯ, ಅನುಜಯನ್ನಯ್ಯ ಮಾತು ಕೇಳದಾದಯ. ಬೇರೆಯವರನ್ನಾದರೂ ಬಯಸು, ಏನಾರೆ ಆಸೆಯ ತ್ಯಜಿಸು. ಬೇರೆಯವರನ್ನಾದರೂ ಬಯಸು, ಏನಾರೆ ಆಸೆಯ ತ್ಯಜಿಸು. ಏಷ ಭೇಮೇಶನ ಸ್ಮರಿಸು, ಏಷ ಭೇಮೇಶನ ಸ್ಮರಿಸು, ಕೀಚಕಾಗ್ರಣೆ ಅನುಜಯನ್ನಯ ಮಾತು ಕೇಳದಾದಯ, ಅನುಜಯನ್ನಯ ಮಾತು ಕೇಳದಾದಯ. ತಮ್ಮನೇ, ನಮ್ಮ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಅದರಲ್ಲಿ ಒಬ್ಬರನ್ನ ಬಯಸು, ನಿನಗೆ ವಶ ಮಾಡಿಕೊಡವೆನು. ಅವರು ಯಾರು ಎನ್ನಗೆ ಬೇಕಿಲ್ಲ, ಅವಳ ಆ ಸ್ತ್ರೀಯಳು ಎನ್ನಗೆ ಬೇಕಾಗಿರವರ ಆಗ್ರಜ. ಏನೋ ಮೂರ್ಖ, ಅಕ್ಕಯ್ಯ, ಎಷ್ಟು ಹೇಳಿದರೂ ನಿನ್ನ ಮನದ ಕಾಮ ಭ್ರಾಂತಿಯನ್ನು ಬಿಡಲಿಲ್ಲ. ಈ ನಿನ್ನ ತಮ್ಮನು ಎಷ್ಟು ವಿನಯದಿಂದ ಕೇಳಿಕೊಂಡ್ರೋ ನಿನ್ನಗೆ ಅಂತಃಕರಣ ಬಿಟ್ಟಲಿಲ್ಲ. ತಮ್ಮನೇ, ಆಗ್ರಜ, ಒಡ ಹುಟ್ಟಿದವಳು ಇಷ್ಟು ಬೇಡಿಕೊಂಡವರು ನನ್ನ ಮೇಲೆ ನಿನಗೆ ಕರುಣೆ ಬಾರದೆ ಹೋಯ್ತೆ.
ಈ ನಿನ್ನ ತಮ್ಮನ ಮೇಲೆ ಯಾತಕ್ಕೆ ಬರಬಾರದು? ನೀನು ಬಂದ ಬಾ ಸಮಯವಾಯಿತು. ರಥವು ಸಿದ್ಧವಾಗಿದೆ, ಹೋಗಿ ಬರುವಂತನಾಗೋ ಭ್ರಷ್ಟ ಪರಮ ಪಾಪಿಷ್ಟ. ಅಹೋ ಅಕ್ಕಯ್ಯ, ನಿನ್ನ ಅಂತಃಕರಣದಿಂದ ಈ ಶೈಲೇಂದ್ರಿಯಂ ಕಳಿಸುತ್ತಿದ್ದರೆ ಈ ಕ್ಷಣವೇ ನಿನ್ನ ಎದುರಿಗೆ ನಾಲಿಗೆ ಕಿತ್ತಿಕೊಂಡು ಸಾಯುವುದು ನಿಶ್ಚಯ ನಿಶ್ಚಯ. ಈ ಹೊತ್ತಿಗೆ ನಿನ್ನ ತಮ್ಮನ ನಿನ್ನಗೆ ಎರವಾದನೆಂದು ತಿಳಿ ನಿನ್ನ ಮುಖವನ್ನು ನೋಡುವುದು ಇದೇ ಕಡೆ, ನಿನ್ನಗೆ ನನ್ನಗೆ ಇದೇ ಕಡೆ ಬೆಟ್ಟಿ ಎಂದು ತಿಳಿ ಸಾಯುತ್ತನೆಂದು ಎದುರಿಸಬೇಡ. ಬಳಿ ಬಳಿರೇ ಎಲೈ ಸಾರಥಿ. ಕರ್ಣ ಶೂನ್ಯಳಾದ ನಮ್ಮ ಅಕ್ಕನ ಗುಡಿವೆ ನನಗೆ ತಕ್ಕೆ ಮಹತ್ತರವಾದ ಬೆಟ್ಟವನ್ನು ಏರಿ ಎನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ನೋಡಲೇ ಸಾರಥಿ. ಇಂಥ ತಮ್ಮನ ಕಳ್ಕೊಂಡು ಏನು ಮಾಡ್ತೀವಿ, ವಶ ಮಾಡಿಬಿಡಂಗೆ ಓಲತ್ತಾಗ ಇದು ಹೋದ್ರೆ ಸಿಗ್ತಾನೆ ಆಯಮ್ಮ 100 ಮಂದಿ ತರೋದು ಅಂತಾರನ. ತಮ್ಮನೇ ಹೈಲ್ಯಾಂಡ್ಸ್ ಹೆಂಕಮ್ಮನವರು ಗೌಡ್ರು ಪಂಪಣ್ಣವರು ನಾನು ಪ್ರಾಣ ಕಳೆದುಕೊಳ್ಳವನ ಆಗ್ರಜೆ. ನೀನೆಂತ ತಮ್ಮನ ಹುಟ್ಟಿದ್ಯೋ? ನೀನು ಅಕ್ಕಯ್ಯಳಾದ ನನ್ನ ಮೇಲೆ ಕದ್ದ ಕಾರಣ ಬರಲಿಲ್ಲ. ಕೇವಲ ಒಂದು ಹೆಣ್ಣಿನ ಸಲುವಾಗಿ ಪ್ರಾಣ ಬಿಡುವಿಯಾ? ನಿನ್ನಗೆ ಕೇವಲವಾಗಿರುವಳು ನನ್ನ ರೂಪವತಿಯಾಗಿರುವಳ ಒಬ್ಬ ದಾಸಿ ಸಲುವಾಗಿ. ನಿನ್ನಗೆ ದಾಸಿಯಾದರೆ ನನಗೆ ರಾಣಿಯಾಗಿ ಕಾಣುವಳಾಗ್ರಜೆ. ದಾಸಿಯಾಗಿ ಕಂಡರೆ ನಿನಗೆ ರಾಣಿಯಾಗಿ ಕಾಣುವಳೆ. ಹೌದಾ ಅಕ್ಕಯ್ಯ? ಅರಸಿಯಾಗಿ ಮಾಡಿಕೊಳ್ಳುವೆಯಾ? ದಾಸಿಯನ್ನು ಅರಸೆಯನ್ನಾಗಿ ಮಾಡಿಕೊಳ್ಳುವೆ. ತಮ್ಮನೇ ಅಕ್ಕಯ್ಯ, ಪ್ರಾಣ ಬಿಡುವಿಯಾ? ನೀನು ಒಲಿಸಲ್ಪಡದಿದ್ದರೆ ನಾನು ಪ್ರಾಣ ತಮ್ಮನೇ ಪ್ರಾಣ ಬಿಡಬೇಡ. ನೀನು ವಶ ಮಾಡುವಿಯಾ? ಮಾಡಿಕೊಡುವೆನು. ಮಾಡಿಕೊಟ್ಟರೆ ನಾನು ಪ್ರಾಣವನ್ನು ಕಳೆದುಕೊಳ್ಳುವುದಲ್ಲ. ಮನಸ್ಸು ಹೇಗಾಯ್ತು? ಹಾಲು ಸಕ್ಕರೆ ಕುಡಿದಂತ ಆನಂದವಾಯಿತು. ಹಾಲು ಸಕ್ಕರೆ ಕುಡಿದಂತಾಯ್ತು, ಜೇನುತುಪ್ಪ ಸವಿದಂತಾಯಿತು. ಬಡವನಿಗೆ ಭಾಗ್ಯ ದೊರೆದಂತೆ, ಕುರುಡನಿಗೆ ಕಣ್ಣು ಕೊಟ್ಟಂತೆ, ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂಧಾನ ಬಂದಂತೆ ಅಷ್ಟು ಸಂತೋಷವಾಯಿತೆ. ಎಷ್ಟು ಸಂತೋಷವಾಯಿತು. ಅವಳನ್ನು ನಾನು ಮಾಡಿ ಕೊಟ್ಟರೆ, ನೀನು ಮಾಡಿ ಕೊಟ್ಟರೆ, ವಶ ಮಾಡಿ ಕೊಡದೆ ಹೋದರೆ, ವಶ ಮಾಡಿ ಕೊಡದೆ ಹೋದರೆ ಈ ಬೆಟ್ಟವನ್ನು ಹಾರಿ ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಎಲ್ಲ ಮಾತು ಕೇಳಲೇ ಓಜಾಡ. ಒಡ ಹುಟ್ಟಿದವನು ನೀನು, ಕೇವಲ ಒಬ್ಬ ದಾಸಿಯಾಗಿ ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದೆಂದು ತಿಳಿದುಕೊಂಡೀಯ. ಅಕ್ಕಯ್ಯಳಾದರೆ ಇಂಥ ಅಕ್ಕಯ್ಯಳಾಗಿರಬೇಕಾಗ್ರಜೆ. ಹೌದೇ? ವಶ ಮಾಡಿ ಕೊಡ್ತನಂದಾಕ್ಷಣಕ್ಕೆ ಅಕ್ಕಯ್ಯಳು ಇಂಥ ಅಕ್ಕಯ್ಯಳು ಇರಬೇಕೆಂದು ಹೇಳಿದೆ. ಹೌದೇ? ಮಾಡಿಕೊಡಬೇಕೆ? ನಾನು ಕೂಡಬೇಕು. ತಮ್ಮ ಸ್ವಲ್ಪ ಸೈರಿಸು. ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಎಲ್ಲ ಮಾತು ಕೇಳಲೇ ಓಜಾಡ. ನಡೆಸಿಕೊಡುವೆನು ನಿನ್ನ ಕಾರ್ಯವ, ನಡೆಸಿಕೊಡುವೆನು ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ. ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಎಲ್ಲ ಮಾತು ಕೇಳಲೇ ಓಜಾಡ. ಶೈಲೇಂದ್ರಿ
ಕೇಳದು ತಪ್ಪದ ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ ಎನ್ ಮಾತು ಕೇಳಲೆ ಓಜ ತಮ್ಮನೇ ಹಣೆ ಬರಕ್ಕೆ ಹೊಣೆಯಾರು ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಅಗ್ರಜ? ತಮ್ಮನೇ ಅಕ್ಕಯ್ಯ, ಏನು ನಡೆಯಬೇಕೆಂದು ಬರೆದಿದ್ದರ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನು ನಡೆಯುವುದು ನಡೆದು ಹೋಗಲಿ, ಏಳನ್ನು ವಶ ಮಾಡಿಕೊಡವೆನೋ. ನೀ ನಿನ್ನ ಗರಡಿ ಮನೆಗೆ ತೆರಳುವಂತನಾಗು ಅನುಜಾಗ್ರಣೆ ಭೀಮಣಿ. ಅಪ್ಪೋ ಅಗ್ರಜ, ಮಾನ ಅಭಿಮಾನದಿಲ್ಲದು ಈ ಪ್ರಾಣವನ್ನು ಉಳಿಸಲಿಕ್ಕೂ ಕೊಲ್ಲಲಿಕ್ಕೂ ನೀನೇ ಕಾರಣಕರ್ತಳು. ಹೌದು, ನಿನ್ನಗೆ ನಾನು ಹೆಚ್ಚಿಗೆ ಹೇಳವನಲ್ಲ. ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ಗೊತ್ತಿರುವುದು. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಗಳನ್ನು ಎನ್ನಗೆ ವಶ ಮಾಡುವುದು ನಿನ್ನ ಭಾರ. ಮಾಡುವನು ನಮಸ್ಕಾರ. ಅಕ್ಕ, ಇದು ನಿನ್ನಗೆ ದಾವ ದೊಡ್ಡ ಲೆಕ್ಕ. ಅಗ್ರಜೆ, ಏನಾದರೂ ಪ್ರಯತ್ನ ಪೂರ್ವಕವಾಗಿ ನೆಪ ಮಾಡಿ ಆ ಸ್ತ್ರೀಗಳನ್ನು ಬೇಗನೆ ಗರಡಿ ಮನೆಗೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳುವಿಯಾ? ಹೌದಾ ಅಗ್ರಜೆ? ತಮ್ಮನೇ, ಅಕ್ಕಯ್ಯ, ಅವಳನ್ನು ಯಾವ ನೆಪದಿಂದ ನಿನ್ನ ಗರಡಿ ಮನೆಗೆ ನಾನು ಕಳಿಸುವನು ಗೊತ್ತೇ? ಯಾವ ನೆಪದಿಂದ ಅಕ್ಕಯ್ಯ? ತಮ್ಮನೇ, ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ಎಲ್ಲಲೇ. ಬಂದರನ ಬಹುವಿನಯದಲೇ ನಿನ್ನ ಕಾರ ಸಾಗಲೇ. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿಲ್ಲಲೇ. ಬಂದರನ ಬಹುವಿನಯದಲೇ ನಿನ್ನ ಕಾರ ಸಾಗಲೇ. ನಡೆಯುವುದಾವುದು ತಡೆಯಲಾಗದು, ನಡೆಯುವುದಾವುದು ತಡೆಯಲಾಗದು. ಬದುಕಿ ಕೇಳದು ತಪ್ಪದ ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ ಎನ್ನ ಮಾತು ಕೇಳದೆ ರೋಜ. ತಮ್ಮನೇ, ಅಕ್ಕ ಸುದೇಶ್ನಾದೇವಿ, ಮಧು ತರುವ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ತಕ್ಷಣವೇ ನಿನ್ನ ಗರಡಿ ಮನೆಗೆ ನಾನು ಕಳಿಸುವೆನು. ಹೌದಾ ಅಗ್ರಜೆ? ಆ ಸ್ತ್ರೀಗಳು ಬಂದಾಕ್ಷಣ ಬಂದಾಕ್ಷಣ ಬಂಧನವನ್ನು ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ನೀನು ಹೇಳಿದಂತೆ ಅವಳನ್ನು ವಿನಯದಿಂದ ಸಂತೋಷದಿಂದ ಕಳಿಸಿಕೊಡುವನು ಅಗ್ರಜೆ. ಸಂತೋಷವಾಗಿ ಕಳಿಸಿಕೊಡುವಿಯಾ? ಸಂತೋಷವಾಗಿ ಕಳಿಸಿಕೊಡುವನು. ಹಾಗಾದ್ರೆ ರಥವು ಸಿದ್ಧವಾಗಿದೆ, ನೀನು ಹೋಗಿ ಬರುವಂತನಾಗು. ಅವಳನ್ನು ತಕ್ಷಣವೇ ಗರಡಿ ಮನೆಗೆ ಕಳಿಸಿಕೊಡುವೆನು ಅನುಜ. ಅಕ್ಕ ಹೇಳ ಮಾತೇ ನಿಜ. ಓ ಅಕ್ಕಯ್ಯ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಎನ್ನಗೆ ಅಪ್ಪಣೆ ಎಂದಯ ಪಾಲಿಸು. ಹೋಗಿ ಬರುವಂತನಾಗು. ನಾನು ಹೋಗಿ ಬರೆಯುವನು. ಆದರೆ ನಾನು ಹೋದನೆಂದು ಈ ಕಾರ್ಯ ಮಾತ್ರ ಬರೆಯಬೇಡ. ನಾನು ಮರೆತು ಮಲಗಿದರೆ ನೀನೆಲ್ಲಿ ಸುಮ್ಮನಿರುವಿಯೋ? ಬಳಿರೇ ಎಲೈ ಸಾರಥಿ, ಆ ಶೈಲೇಂದ್ರಿಯಳನ್ನು ನಮ್ಮ ಅಕ್ಕಯ್ಯಳೆಯನ್ನ ಮಂದಿರಕ್ಕೆ ಕಳಿಸುವಳಂತೆ. ಆ ಪುಷ್ಪ ಗಂಡಿಯ ಬರವಳು ರಜವ ಮೂಡಿಸು, ಚಳ್ಳಿಯ ಮಾಗಿಸು, ರಂಗೋಲಿ ಎಂಬಿರಿಸು, ಚಿತ್ರ ವಿಚಿತ್ರವಾದ ಕಲಸ ಕನ್ನಡಗಳ ಕಟ್ಟು ಸಿದ್ಧಪಡಿಸು. ಖಂಡಿಯಾಚಾರ್ಯ ಹೋಗರಿ ಬೇಗನೆ. ನಿಮ್ಮಿಷ್ಟದಂತೆ ಆಗಿರಬಹುದು ಶೈಲೇಂದ್ರಿ. ಶೈಲೇಂದ್ರಿ ಧರೆಯೋಳ ಅಧಿಕವಾಗಿ ಮೆರೆಯೋ ಭೇವೇಶನ ಕರನಾಮ ಸರಸುತ್ತಲೇ ಕರದಿಂದ ಪೋಯಿಲ್ಲ. ನಡೆಯುವುದಾವುದು ತಡೆಯಲಾಗದು, ನಿನ್ನ ಕಾರ್ಯವ ನಡೆಸುವೆ ನಾನು. ಸೈರಿಸು ಸೈರಿಸು ಅನುಜನೇ
ವಿಚಾರಿಸುತ್ತಾ ಹಾ ಸಮಯವಾಯಿತು, ಹೌದಾ ಅಗ್ರಜ? ಬೇಗನೆ ಕಳಿಸುವೆನು, ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ಪಡಿ. ಮರೆಯಬಾರದ ಅಗ್ರಜ. ಅಮ್ಮ ಶೈಲೇಂದ್ರಿ, ಒಳಗಡೆ ಕೆಲಸ ಮಾಡ್ತಿದ್ದೆ. ಜನನಿ ಹೇಳುವೆನು ಕೇಳು, ಚೆನ್ನಾಗಿ ಹೇಳು. ಮಧುವನ್ನತಾರೆ ಮುದದಲ್ಲಿ ಒಳ್ಳೆ ಜನನಿ ಕಾರ್ಯವ ಮಧುವನ್ನತಾರೆ ಮುದದಲ್ಲಿ ಒಳ್ಳೆ ಜನನಿ ಕಾರ್ಯವ ಆಲೋಚನ ಸದನಕ್ಕೆ ಹೋಗೇನೇನೋ ನಿಮ್ಮಯ ತಮ್ಮನು ಬಲು ನೀಚಾನೆ ಆಲೋಚನ ಸದನಕ್ಕೆ ಹೋಗೇನೇನೋ ನಿಮ್ಮಯ ತಮ್ಮನು ಬಲು ನೀಚಾನೆ ಬೇಗನೆ ನಾರೇ ಬಳಿಯಳೆ ವಾಗಲಾರೆ ತರಣೆ ಮಣಿಯಳೆ ಮಧುವನ್ನತಾರೆ ಮುದದಲ್ಲಿ ಒಳ್ಳೆ ಜನನಿ ಕಾರ್ಯವ. ಶೈಲೇಂದ್ರಿ, ಅಮ್ಮ ಜನನಿ ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನ ತೆಗೆದುಕೊಂಡು ಬಾ. ಛತ್ರನಾದ ಎನ್ನ ಕಾಂತನಿಗೆ ಬೇಕಾಗಿರೋದು ಕಂಡಿಯಾ ಶೈಲೇಂದ್ರಿ? ಅಮ್ಮ ಜನನಿ, ನಾನು ನಿನಗೆ ಮೊದಲೇ ಹೇಳಿರುವೆನು, ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರನು, ಪರರ ಸೇವೆಯನ್ನು ಮಾರಲಾರನೆಂದು. ಓಹೋ, ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಏನು ಮಾಡಿದನು? ನನ್ನನ್ನು ನೋಡಿ ಎತ್ತಲೋ ಮಾತನಾಡುತ್ತಿರುವಳು. ಅವನಂಥವನಲ್ಲ. ನಾನು ಹೋಗಲಾರೆನ ತಾಯಿ, ಸೌಖ್ಯಪ್ರದಾಯಿ. ಶೈಲೇಂದ್ರಿ, ಅಮ್ಮ ಜನನಿ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತಲ ಮಾಡಿದನೆ. ಹೌದು ಜನನಿ. ಶೈಲೇಂದ್ರಿ, ಜನನಿ, ಎನ್ನಯ್ಯ ತಮ್ಮನು ಏನು ಮಾಡಿದನೆ? ನನ್ನನ್ನು ನೋಡಿ ಸೊನ್ನೆ ಮಾಡಿಹನೆ. ಎನ್ನಯ್ಯ ತಮ್ಮನು ಏನು ಮಾಡಿದನೆ? ನನ್ನನ್ನು ನೋಡಿ ಸೊನ್ನೆ ಮಾಡಿಹನೆ. ಬೇಗನೆ ಹೋಗಿ ನಾರೇ ಮಣಿಯಳೆ ಹೋಗಲಾರೆ ತರಣೆ ಮಣಿಯಳೆ. ಬೇಗನೆ ಹೋಗಿ ನಾರೇ ಮಣಿಯಳೆ ಹೋಗಲಾರೆ ತರಣೆ ಮಣಿಯಳೆ. ಮಧುವನ್ನುತ್ತಾರೆ ಮುದದಲ್ಲಿ. ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗಿ ಎಂದು ಹೇಳಿದ್ರೆ ಬೇಡ ಎಂದು ಹೇಳಿವೆಯಾ? ಹೌದು ಜನನಿ. ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದರೆ ನಮ್ಮ ಅರಮಂದಿರವನ್ನು ಬಿಟ್ಟು ಹೋಗು ಕಂಡಿಯಾ ಶೈಲೇಂದ್ರಿ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗೆಂದು ನುಡಿಯಿತು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬರುವುದಕ್ಕೆ ಹೋದರೆ ಆ ದ್ರೋಳನಾದ ಕೀಚಕನು ನನ್ನನ್ನು ಏನು ಮಾಡುವನೇನು ಏನು? ದೇವ ಶ್ರೀಹರಿ, ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರುವುದು. ಅಮ್ಮ ಜನನಿ, ಶೈಲೇಂದ್ರಿ, ನಿಮ್ಮ ಅನ್ನವನ್ನು ಉಂಡರುವೆ, ನಿಮ್ಮ ಬಟ್ಟೆಯನ್ನು ತೊಟ್ಟಿರುವೆ. ಇಲ್ಲ ಬಂದವರು ಯಾರು? ನಿಮ್ಮ ಮಾತನ್ನು ನಾನು ಸರ್ವತ ಮೀರಲಾರೆನು. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತೆಗೆದುಕೊಂಡು ಬರುವೆ. ಥೈಲ್ಯಾಂಡ್ ಬೋಡಪ್ಪನವ್ರ ಕಾದ್ಲಿಂಗ ಇವರು ಮೇನೇಜರ್. ಆ ಈ ನಿನ್ನ ಕೋಮಲವಾದ ಶರೀರವನ್ನು ಅರ್ಪಿಸುವುದು ಎನ್ನ ಸರಳಕ್ಕಲ್ಲ, ನನ್ನ ಹೃದಯಕ್ಕೆ. ಹೌದಪ್ಪ, ಮೇಲೆ ಕೇಳು ನಾರೇ ಒಯ್ಯಾರೆ. ಅಣ್ಣಯ್ಯ, ಹೇ ಸುಂದರಿ, ಎನ್ನದೊಂದು ಕಾರ್ಯವನ್ನು ನಡೆಸಿಕೊಡುವೆಯಾ? ಅದೇನ ಚೆನ್ನ ಹಾಗೆ ಹೇಳು ಸುಂದರಿ, ಹೇಳುವನ ಕೇಳು. ಅದೇನ ಚೆನ್ನ ಹಾಗೆ ಹೇಳು. ಕೊಡು ಕೊಡು ಮಾಧವನು, ಅನ್ನ ಕೊಡು ಮಾಧವನು, ಪೋಡವೇಪ ಸಾತೆಯಳು, ಪೋಡವೇಪ ಸಾತೆಯಳು, ಕಾಳಹಿದಾಳೆನ್ನನು ಅಣ್ಣ. ಅಣ್ಣಯ್ಯ,
ಅಣ್ಣಯ್ಯ. ನಾನು ಬಂದ ಕಾರ್ಯವೇನೆಂದರೆ, ನೀನು ಬಂದ ಕಾರ್ಯದಾವುದು? ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿರುವಳು. ಜಾಗ್ರತೆಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸೋಣ ಅಂತ ನಾಗು ಹಣ್ಣ ಸೊಗಲ ಲಾವಣ್ಯ. ಆ ಯಜ್ಞ ಪ್ರಾಣಧಾರಳಾದ ದೇವಿ ಇತ್ತವಾಯಿ ಚಿತ್ರಪೀಠದೊಳಗೆ ಕುಳಿತುಕೋ. ಎಲ್ಲ ಈ ಚಾರನೇ ನನ್ನ ಪುಣ್ಯದ ಮಹಿಮೆ ಎಷ್ಟೆಂದು ವರ್ಣಿಸಲಿ. ಓನಪ್ಪ ನೀನು ಪುಣ್ಯಲ್ಲ ಪಣ್ಯಲ್ಲ ಮರ. ನಾನೇ ಧನ್ಯ, ನಾನೇ ಕೃತಾರ್ಥ. ಹೇ ಭಾಗ್ಯವತಿ, ಎನಗುಂಟಾದ ಮನ್ಮಥನ ಅವಸ್ಥೆ ಕಲಿಯುವುದ ಸ್ತ್ರೀಯರ ಪದ್ಧತಿ, ಎದುರದ ಒಂದವರ ಸದ್ಯತೆ, ನಾರೇ ಮದೋನ್ಮತ್ತ ಕುಂಜರಿ. ಅಣ್ಣಯ್ಯ, ಸುಂದರಿ, ನಾನು ಕೇಳುವುದೇನು, ನೀನು ಮಾತನಾಡುವುದೇನು? ಮೊದಲು ನನ್ನ ಕಾಮದಾಸಿಯನ್ನು ತೀರಿಸು. ಅಣ್ಣಯ್ಯ, ಹೇ ಸುಂದರಿ, ಹೇಳುವನೆ ಕೇಳು. ಅಜ್ಜಿಯನ್ನ ಚೆನ್ನಾಗಿ ಹೇಳು. ಗಂಧರ್ವ ಪಾತೆಗಳ ಹಿಂದಿನ ದೇನದೊಳು ಅಣ್ಣ ನಂದ ಮಾತೆಯೇ ನಿನ್ನ, ಮಂದ ಮಾತೆಯೇ ನಿನ್ನ, ಮಂದ ಮಾತೆಯೇ ನಿನ್ನ ಕೊಂದ ಬೇಡವರು ಅಣ್ಣ. ಅಣ್ಣಯ್ಯ, ಹೇ ಸುಂದರಿ, ನಾನು ಕೇಳೋದೇನು, ನೀನು ಮಾತನಾಡೋದೇನು? ನಾನು ಕೇಳುವುದೇನು, ನೀನು ಮಾತನಾಡುವುದೇನು? ಸುಂದರಿ, ಅಣ್ಣಯ್ಯ, ಸುಂದರಿ, ಗಂಧರ್ವ ಸತಿಯಾದ ಎನ್ನನ್ನು ಈ ರೀತಿ ಮಾತನಾಡೋದು ನಿನಗೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಅಣ್ಣಯ್ಯ, ಬಿಂಬಾದರಿ, ಸುಮ್ಮನೆ ಜಾಗೃತಿಯಿಂದ ಮದುವನ್ನು ಕೊಟ್ಟು ಕಳಿಸೋಣಂತ ನಾಗು ಹಣ್ಣ ಬರೋದು ನಿನಗೆ ಪುಣ್ಯ. ಹೇ ಚಂದ್ರಮುಖಿ, ನಿನ್ನ ಗಂಡರಬ್ಬ ಷಂಡರ ನಿನ್ನ ನೋಡಿ ಸುಖ ಪಡುವ ಪುಣ್ಯವಂ ಕಾಣದೆ ಎಲ್ಲಿರುವರ ಏನು? ಹೇ ಸುಂದರಿ, ಅಣ್ಣಯ್ಯ, ನಿನ್ನ ಚಂದ್ರ ಮುಖವಂ ಕಂಡ ಕಮಲವು ಬಾಯಿ ಬಿಚ್ಚಿತು. ನಿನ್ನ ಮುಂಗುರುಳುಗಳನ್ನು ನೋಡಿ ಭೃಂಗಾದಿಗಳು ಪುಷ್ಪದೊಳಗಿದವು. ನಿನ್ನ ನಾಸಿಕವಂ ಕಂಡು ಸಂಪಿಗೆಯ ಭೃಂಗದೊಳು ವೈರತ್ವಂ ತೊಟ್ಟಿತು. ನಿನ್ನ ಮೈ ಬಣ್ಣಕ್ಕೆ ಆಯಿತು. ಹೇ ಸುಂದರಿ, ಅಣ್ಣಯ್ಯ, ನಿನ್ನ ನಿತಂಬವಂ ಕಂಡ ಗಜವ ತನ್ನ ಶಿರಸ್ಸಿಗೆ ಬಣ್ಣ ಹಾಕಿಕೊಂಡಿತು. ನಿನ್ನ ದಂತ ಪಂಕ್ತಿಗಳನ್ನು ನೋಡಿ ದಾಳಿಂಬ್ರವ ಪಕ್ಕರಿಯ ಬಾಯಿ ಬಿಚ್ಚ ತೊಡಗಿತು. ಹೇ ಬಿಂಬಾದರಿ, ನಿನ್ನ ಉಗುರು ಫನಗಳನ್ನು ಕಂಡು ಕೇದಿಗೆ ಮುಳ್ಳಾಯಿತು. ನಿನ್ನ ಜಡಮಿಡಿಯನ್ನು ನೋಡಿ ಕೃಷ್ಣ ಸರ್ಪವ ಎಲ್ಲಿಯ ವೈಹಾರಿ, ಅಣ್ಣಯ್ಯ, ನಿನ್ನ ಪಾದಗಳನ್ನು ನೋಡಿ ಕೂರುಮರ ನೀರೊಳ ಮುಳುಗಿದ. ನಿನ್ನ ಕುಂಭಕುಚ ದ್ವಯಂಗಗಳನ್ನು ಕಂಡ ನಿತ್ತರಿಸಲಾರದ ಚಕ್ರವಾಕ ದ್ವಯಂಗಗಳು ಅಂತರಿಕ್ಷಕ್ಕೆ ಹಾರಿಹೋದವು. ನಿನ್ನ ಬಾವುಲಚೆಯನ್ನು ನೋಡಿ ಕಾರ್ಮೇಘ ಕರಿಗೆ ನೀರಾಯಿತು. ಎಲ್ಲಿಯ ಸುಂದರಿ, ಅಣ್ಣಯ್ಯ, ನಿನ್ನ ಪಾದಕ್ಕೆ ಒಪ್ಪುವ ಇಲ್ಲೋ ಪೈಜಡ ಕಾಲಗಡಗ ಸರಪಡಿಯಿಂದ ಅಲಂಕೃತವಾದ ನಿನ್ನ ಪಾದದಿಂದ ಒದ್ದರು ಒದಿಸಿಕೊಳ್ಳಬಹುದು. ಹೇ ಬಿಂಬಾದರಿ, ಮತ್ತ ಗಜೇಂದ್ರನ ಸೊಂಡಿಲಿಯಂತೆ ಸುಂದರವಾಗಿರುವ ನಿನ್ನ ಕರಗಳಿಗೆ ಕಂಕಣ ಬಳಿ ಅರಡಿ ಕೈ ಕಟ್ಟು ಬಾಜು ಬಂದು ಹೇಮದ ಆಭರಣ ಅಲಂಕಾರ ಝಣತ್ಕಾರ ಮನ್ಮಥರಿಗೆ ಎತ್ತಿ ಪಿಡಿದು ಧ್ವಜದಂತೆ ಎಲೆ ಸಖಿ, ಅಣ್ಣಯ್ಯ, ನಿನ್ನ ಕೈಯಿಂದ ಒಂದು ಹೆಜ್ಜೆಯನ್ನ ಕಪಾಳಕ್ಕೆ ಹೊಡೆದು
ನಿನ್ನ ಮೇಲೆ ನನಗೆ ಸ್ವಲ್ಪವಾದರೂ ಸಿಟ್ಟಬಾರದು. ಎಲೆಯ ಸುಂದರಿ, ನಿನ್ನ ನಯನ ಬೆಳಕಿನ ಜಳಿಪಿಗೆ ಎಳೆ ಮೀನುಗಳು ಮೇಲಕ್ಕೆದ್ದು ಧಾರವರಡಿಸಬೇಕು. ನನ್ನ ಕೂಡಿ ನೋಡು, ಕಡು ಸುಖವಂಪಡು. ನಾನು ನಿನ್ನ ಬೇಕಾದರೆ ಇದು ಒಂದು ನಿನ್ನ ಪೂರ್ವಾರ್ಜಿತ ಪುಣ್ಯವೆಂದ ತಿಳಿ. ನಿನ್ನ ನಾನು ಎಂದು ನೋಡಿದವನಲ್ಲ, ನೋಡಿದ್ದೆ ಸಹಜವಾಗಿದ್ದರೆ ನಿನ್ನನ್ನೇ ಲಗ್ನವಾಗುತ್ತಿದ್ದೆ. ಸುಂದರಿ, ಈಗಾದರೂ ನಾವೀರುವರು ಕೂಡಿದ್ದ ದೈವ ಸಂಕಲ್ಪವೆಂದು ತಿಳಿ. ಸುಂದರಿ, ಇಲ್ಲಿಯ ಸುಂದರಿ, ನೀನು ಎಲ್ಲಿ ಇರುತ್ತೀಯ ಅಲ್ಲೇ ಒಂದು ದಿವ್ಯವಾದ ಅರಮಂದಿರವನ್ನು ಕಟ್ಟಿಸುವೆ. ನನ್ನ ಬಂಧು ಬಾಂಧವರನ್ನೆಲ್ಲ ನೀನು ಹೇಳಿದ ಚಾಕ್ರಿಯಲ್ಲಿರಿಸುವೆ. ಮತ್ತೇನು ಬೇಡುತ್ತೀಯ, ಬೇಡಿದ್ದು ಕೊಡುವೆ ಭಾಗ್ಯವತಿ. ಅಣ್ಣಯ್ಯ, ಸುಂದರಿ, ಗಂಧರ್ವ ಸತಿಯಾದ ಎನ್ನನ್ನು ಈ ರೀತಿ ವರ್ಣಿಸಿದೆಯಲ್ಲ, ಯಾತಕ್ಕೆ ವರ್ಣಿಸಬಾರದು ಸುಂದರಿ? ನನಗೆ ಬಂದ ಭಾಗ್ಯವೇನು? ನಿನ್ನನ್ನು ಕೂಡುವನಲ್ಲ ಸುಂದರಿ. ಅಣ್ಣಯ್ಯ, ಸುಂದರಿ, ನನ್ನನ್ನೇನು ಕನ್ಯೆಯಿಂದ ತಿಳಿದುಕೊಂಡಿರುವೆಯಾ? ಎಷ್ಟು ಸೊಗಸಾಗಿರುವಳಲ್ಲ ಸುಂದರಿ. ನನಗೆ ಪತಿಗಳು ಇರುವರು. ನಿನ್ನ ಪತಿಗಳು ಎಲ್ಲಿರವರ ಏನು? ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ನಿನ್ನನ್ನು ನಾನು ಕೂಡುವನ ಸುಂದರಿ. ಅಣ್ಣಯ್ಯ, ಸುಂದರಿ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ದಾರೆಯೋಳು ಬೇರೆ ನಾನು ಬಂದು ಬಹಳ ಹೊತ್ತಾಯ್ತು. ಬಹಳ ಹೊತ್ತು ಮಾಡದೆ ಮೊದಲು ನನ್ನ ಕಾಮದ ಆಸೆಯನ್ನು ತೀರಿಸು. ಅಣ್ಣಯ್ಯ, ಸುಂದರಿ, ನಿನ್ನ ಅಕ್ಕಯ್ಯಳಾದ ಸುಧಿಷ್ಣ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ನಾನು ನಿನ್ನ ತಮ್ಮನಾದ ಕೀಚಕಾಗ್ರಡಿಗೆ ಕೆಲಸ ಕೊಟ್ಟಿದ್ದನೋ ಆ ಕಾರಣಕ್ಕಾಗಿ ಇರವನ ಅಂದಿ ಎಂದು ನಮ್ಮ ಅಕ್ಕಯ್ಯಳಿಗೆ ತಿಳಿಸು. ಒಮ್ಮನೆ ಜಾಗ್ರತೆಯಿಂದ ಮದುವನ್ನು ಕಟ್ಟು ಕಳಿಸೋಣಂತ ನಾಗಹಣ್ಣ ಸೊಗಲ ಲಾವಣ್ಯ. ಜಾಗ್ರತೆಯಿಂದ ಮೊದಲು ನನ್ನನ್ನು ಕೂಡ ಸುಂದರಿ. ನೀರಜಾಕ್ಷಿ ತೀರಿಸಿ ಎನ್ನ ಮನದ ಅಪೇಕ್ಷೆ. ಮದನ ಕದನಕ್ಕೆ ಬಂದು ಒದಗಿದರೆ ಸರಿ, ಇಲ್ಲವೇ ನನ್ನ ಮನಸ್ಸು ನಿಲ್ಲದು, ನಿದ್ರೆಯಬಾರದು. ಅಯ್ಯ ಸುಂದರಿ, ನಿನ್ನಗೆ ಕಿಂಕರನಾಗುತ್ತೇನೆ, ಇಲ್ಲವೇ ಸದಾ ನಿನ್ನ ಸೇವೆಯಲ್ಲಿ ಸಿದ್ಧನಾಗಿರುತ್ತೇನೆ. ನಿನ್ನ ಗಂಡರ ಅಡ್ಡ ಬಂದರು ಸದ ಬಿಡಿಯುವೆ, ಇಂದಿನ ದಿನ ಬ್ರಹ್ಮಾದಿಗಳ ಅಡ್ಡ ಬಂದರು ನಿನ್ನಂಬಿಡುವುದಿಲ್ಲ. ಎಲ್ಲಿಯ ಕಾಮಿನಿ, ಎಲ್ಲೋ ಭ್ರಷ್ಟ, ನನ್ನ ಅಪೇಕ್ಷೆಯಂ ತೀರಿಸು, ನನ್ನ ಮನದ ಅಪೇಕ್ಷೆಯಂ ತೀರಿಸು, ಆ ಧೈರ್ಯ ಲಕ್ಷ್ಮಿಯಂ ತೊಲಗಿಸು, ಕಾಮನ ಕಂಗಲಂ ತಪ್ಪಿಸು, ಮನ್ಮಥನ ಅಂಬಲವಂ ಮರಿಸು. ಸುಂದರಿ, ಲೋಹದ ಮನೆ, ನಿನ್ನ ಮೋಹವನ್ನು ಸುರಿಸುವ, ಮನದೊಳ ಅಂತಃಕರಣವನ್ನು ಧರಿಸುವ, ನನ್ನ ಸಂಪದದೊಳ ಸಂಸರಿಸು. ಬಿಡಿವಿರಸ ನುಡಿ ಸರಸ ಒಡಿ ದೂರ ಕಡು ಮಾರ ಕಡು ದೈನ್ಯ ಪಡುವವನ ಬಿಡಬೇಡ. ಇಡಿ ಕರವ ಕೊಡು ಕುಚವ ಬಡ ನಡುವಿನ ವಯ್ಯಾರಿ ನನ್ನ ಮಾತು ಮೀರಿ ಬಹಳ ಹೋಗದಿರ ಸಾರಿ ಸಾರಿ. ನಿನ್ನ ಚರಣಕ್ಕೆ ಬಿದ್ದು ಬೇಡಿಕೊಳ್ಳುವೆ ಮನೋಹರಿ. ದಯವಿಟ್ಟು ಈ ದಿನ ರಾತ್ರಿ ಮದನ ಕದನಕ್ಕೆ ಬಾ ಸುಂದರಿ.
ಮದನ್ ಮತ್ತು ಕುಂಜರಿ ಲೋ ಭ್ರಷ್ಟ, ಎಲ್ಲಿಯ ಸುಂದರಿ ಲೋ ಪಾಪಿಷ್ಟ, ಎಲ್ಲಿಯ ಕಮಲಾಕ್ಷಿ ನಾನು ಎಷ್ಟು ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ನಾನು ಎಷ್ಟು ವಿನಯದಿಂದ ಕೇಳಿಕೊಂಡರೂ ನಿನ್ನಿಗೆ ಬುದ್ಧಿ ಬರಲಿಲ್ಲ. ಲೋ ಮೂರ್ಖ, ಎಲ್ಲಿಯ ಸುಂದರಿ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಚಾಕಾಬ್ಜನೆ ದೊರೆಯೇ ಲೋ ಭಂಡನೆ, ಅಯ್ಯೇ ಸುಂದರಿ ಹನ್ನೆ ನಾರಿಯರನ್ನು ನೋಡಬೇಡ, ಬಯಸಿ ಹಾಳಾಗಿ ಹೋಗಬೇಡ. ಯಾತಕ್ಕೆ ಬಯಸಬಾರದು ಸುಂದರಿ? ಸೊಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡ ಮೂರ್ಖ, ಮಾಡಬೇಡ ಏನೋ ತರ್ಕ. ಅಯ್ಯೇ ಸುಂದರಿ ಹಾಲ್ಪರಿದಾಗ ಬೇಡ ಗಾಬರಿ. ಈ ಒತ್ತಿಗೆ ಬಂದು ಬಾಂಧವರ ನರಕಕ್ಕೆ ಬೀಳಲು ಯಮನ ವೈದ ಎನ್ನಂ ಸೂಲಕ್ಕೆ ಹಾಕಲಿ. ಈಶನ ಎನ್ನನ್ನು ವೈದ ಜೀವನವೊಮ್ಮೆ ಆತನ ಶರೀರದಲ್ಲಿ ವಹಿಸಿ ಕುಂಬಿನಿ ಪಾತ ನರಕಕ್ಕೆ ದೊಪ್ಪಲಿ. ವಿಷ್ಣುವಿನ ಚಕ್ರವು ಎನ್ನು ಕೊರಳಿಗೆ ಬಂದರೆ ಬರಲಿ. ಎಲ್ಲಿ ಕಾಮಿನಿ ಲೋ ಭಂಡನೆ, ಛಲವೊಂಬಿಡು, ಅಂತಃಕರಣವಂತೊಡು, ದಯಾನಂದ ರಸವೊಮ್ಮೀಡು, ರತಿ ಕೀಳಿಗೆ ಒಡಂಬಡು. ಬಿಡಿ ಮಾತುಗಳನ್ನಾಡಿದ ರತಿ ಕ್ರೀಡೆಗೆ ಹಿತದಿಂದ ಬಾರ ಮಜವಂತಳೆ. ಲೋ ಭ್ರಷ್ಟ, ಸುಂದರಿ ಎನ್ನ ಪಾತಿಗಳು ಗಂಧರ್ವಾರ, ಎದೆ ಹಾರಕ್ಕೆ ಎಲ್ಲೆಲ್ಲ ವಿಹಾರ. ಎನ್ನ ಪಾತಿಗಳು ಗಂಧರ್ವಾರ, ಎದೆ ಹಾರಕ್ಕೆ ಎಲ್ಲೆಲ್ಲ ವಿಹಾರ. ನಿನ್ನ ಕಂಡರೆ ಸುಮ್ಮನೆ ಹೇಳರು, ನಿನ್ನ ಕಂಡರೆ ಸುಮ್ಮನೆ ಹೇಳರು. ಎನ್ನ ಆಸೆಯ ತ್ಯಜಿಸೋನೇನೋ, ಎನ್ನ ಆಸೆಯ ತ್ಯಜಿಸೋನೇನೋ. ಕೇಚಾಕಾರನೆ ದೊರೆಯೇ, ನಿನ್ನ ಕೇಚಾಕಾರನೆ ದೊರೆಯೇ. ಏನೋ ಭ್ರಷ್ಟ, ಅಯ್ಯೇ ಸುಂದರಿ ಲೋ ಪಾಪಿಷ್ಟ, ಎಲ್ಲಿ ಬಿಂಬಾದರಿ ಗಂಧರ್ವ ಸತಿಯಾದ ಎನ್ನನ್ನು ಬಯಸುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಸುಂದರಿ? ಏನೋ ಮೂರ್ಖ, ಎಲ್ಲಿ ಬಿಂಬಾದರಿ ನಿನ್ನ ಪತಿಗಳು ಅಂತ ಪರಾಕ್ರಮಿಗಳಾದರೆ ಪರರ ಸೇವೆಯಲ್ಲಿ ಯಾತಕ್ಕಾಗಿ ಹಿಟ್ಟಿರುವರೆಂದು ಕೇಳಿದೆಯಾ? ನಿನ್ನ ಪತಿಗಳಂತಹ ಬಲಡ್ಡರಾದರೆ ಏನೋ ಮೂರ್ಖ, ವಿಧಿ ಲಿಖಿತ ಮೀರುವರ್ಯಾರು? ಇದು ಒಂದು ವಿಧಿಲಿಖಿತ ಬಂದ ಕ್ಷಿಳೆ. ಮೊದಲು ದೂರ ನಿಂತು ಮಾತನಾಡು. ನಿನ್ನ ಹತ್ತಿರಕ್ಕೆ ಬಂದರೆ ಮಾಡುವುದೇನೋ? ಕೆಟ್ಟು ಹೋಗುವೆ. ಕೆಟ್ಟು ಹೋದರೆ ಚಿಂತೆಯಲ್ಲ, ನಿನ್ನನ್ನು ಬಿಡುವುದಿಲ್ಲ. ಏನೋ ಭಂಡನೆ, ಸುಂದರಿ ಗಂಧರ್ವ ಸತಿಯಾದ ಎನ್ನನ್ನು ಬಯಸುವುದು ನಿನಗೆ ತರವಲ್ಲ ಭ್ರಷ್ಟ. ಥು,
ಪರಮ ಪಾಪಿಷ್ಟ. ಸತಿಯಾದರೆ ಇನ್ನು ಎಮ್ಮೆಗೆ ಸಂತೋಷವಾಯಿತು. ಭೀಮರಡಾಗಿರ್ಬೇಕು ಭೀಮ ಸಮುದ್ರ ಪಂಚಣ್ಣ ಅವ್ರ ವೇದಿಕೆ ಮೇಲೆ ಬರಬೇಕು. ಎಲ್ಲೋ ಹೊದಮನೆ ಎನ್ನೋಳ ನಿನ್ನ ಪತಿಗಳ ಭಯವಂ ಬೇಳಿದಿರಿಯೋ ನಾನು ಅಂಶವನೇ ಸುಂದರಿ. ನಿನ್ನ ಪತಿಗಳಂಥ ಬಲಡ್ಡರಾದರಿಯೋ ಪರರ ಸೇವೆಯಲ್ಲಿ ನಿನ್ನನ್ನು ಬಿಟ್ಟಿರುವರ ಯತಕ್ಕೆ ನಿನ್ನ ಪತಿಗಳೆಂಬ ಅದಬರ ಬರಲಿ ದಿಂಡಿಗೆಡೆಗೆ ದಂಡದರನಲ್ಲಿಗೆ ಸಂಭ್ರಮದಿಂದ ಕಳುಹಿಸಿವೆ. ಕಾಮಿನಿ ಕಲಾಂತ ಕಾಮಿನಿ ಎಲ್ಲೋ ಭಂಡನೆ ಎಲ್ಲಿಯೇ ಬಿಂಬಾದರೆ ಎನ್ನ ಮಾತು ಕೇಳನೇನ ಬೇಸೊಗದೆ ಬಾಳಲಿನ್ನ. ಎನ್ನ ಮಾತು ಕೇಳನೇನ ಬೇಸೊಗದೆ ಬಾಳಲಿನ್ನ. ಎಂದೆಂದೆಂದ ದೊಡುಕಲು ಬೇಡ, ಇನ್ನು ಎಂದೆಂದ ದೊಡುಕಲು ಬೇಡ. ಮಾನುನಿಗೆ ಮನಸೋಲ ಬೇಡ, ಮಾನುನಿಗೆ ಮನಸೋಲ ಬೇಡ. ಹಲೋ ಮೂರ್ಖ, ಹೇ ಚಂದ್ರಮುಖಿ ಹಲೋ ಭ್ರಷ್ಟ, ಸುಂದರಿ ನಿನ್ನ ಪತಿಗಳು ಪರಾಕ್ರಮಿಗಳಾದರೆ ಪರರ ಸೇವೆಯಲ್ಲಿ ಹ್ಯಾತಕ್ಕಾಗಿ ಇಟ್ಟಿರುವರೆಂದು ಕೇಳಿಯಾ? ಸಹಜವಾಗಿ ಕೇಳವನ ಸುಂದರಿ. ವಿಧಿ ಲಿಖಿತ ಮೀರುವರೆ ಯಾರು? ಆ ವಿಧಿ ಲೆಕ್ಕತೇವೆ ನಿನ್ನನ್ನು ನನ್ನಲ್ಲಿಗ ತಂದಿರುವುದ ಸುಂದರಿ. ಥು, ಎಲ್ಲೋ ಭ್ರಷ್ಟ, ಸುಂದರಿ ಗಂಧರ್ವ ಸತಿಯಾದ ಎನ್ನನ್ನು ಬಯಸುವುದು ನನಗೆ ತರವಲ್ಲ ಮೂಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ಎಲ್ಲ ಚಾರನೇ ಇವಳ ಕೇಳಿದನ ದೇವ. ಇವಳ ಪತಿಗಳ ಸಿಕ್ಕಲಗಳಂತೆ ಹಾ ನಾನು ಸಿಂಗಡಿಕನಂತೆ. ಅಲ್ಲ ಆಹಾ ಸಲ್ಲದ ಈ ಬಿಡಿ ನುಡಿಗಳನ್ನು ದಾರಾದಾರ ನುಡಿದಿದ್ದರೆ ಹಾ ಅವರನ್ನು ಬಿಡಿದು ಸದ ಬಿಡಿದು ಪಿಶಾಚ ತಂಡಕ್ಕೆ ಗಟ್ಟಿಯಾಗಿ ಉಡಬಡಿಸಲಿದ್ದೆ. ಹೌದಲ್ಲ ಎಲ್ಲಿಯ ವೈಹಾರಿ ನಾನು ಎಷ್ಟು ಸೇರಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿ ಎಂಬಿಡಲಲ್ಲ. ತಟ್ಟೆಗೆ ನಿನ್ನ ಬಿಡಲು ಎತ್ತಿಕೊಂಡು ಏಕಾಂತ ಮಂದಿರಕ್ಕೆ ಬಿಡಿದೊಯ್ಯುವ ಖಂಡಿಯ ನಾರಿಮಣಿ ಓ ಮೂರ್ಖ, ಭೀಮರಡಾಗಿರ್ಬೇಕು ಭೀಮ. ಮೊದಲ ಕರವನ ಬಿಡು. ನಿನಗೆ ಏನೋ ಕೇಡುಗಾಲ ಕೂಡಿ ಬಂದಂತೆ ಕಾಣುತ್ತಿರೋದು. ನಿನ್ನನ್ನು ಕೂಡುವ ಯೋಗ ಬಂದಿರುವುದು ಸುಂದರಿ. ಭ್ರಷ್ಟ, ಸುಂದರಿ ಇಲ್ಲೋ ಧರ್ಮಾರ್ಥ, ಸುಂದರಿ ಇಲ್ಲೋ ನೀಚಾತ್ಮ, ಚಂದ್ರಮುಖಿ ದೂರ ನಿಂತು ಮಾತನಾಡು. ಹತ್ತಿರಕ್ಕೆ ಬಂದರೆ ಮಾಡುವುದೇನು ಸುಂದರಿ. ಸುಟ್ಟು ಹೋಗುವೆ. ಹೋದರ ಚಿಂತೆಯಲ್ಲ ನಿನ್ನನ್ನು ಬಿಡುವುದಿಲ್ಲ. ಓ ದುರ್ಮಾರ್ಗನೆ ದೃಷ್ಟ ಕಾಮಾಂದಾನೆ, ಓ ದುರ್ಮಾರ್ಗನೆ ದೃಷ್ಟ ಕಾಮಾಂದಾನೆ. ಏ ಎನ್ನ ಮಾತು ಕೇಳೋ ಕಿಚಕನೆ, ಎನ್ನ ಮಾತು ಕೇಳೋ ಕಿಚಕನೆ. ಹಲೋ ಹರಮನೆ, ಹಿಂದಕ್ಕೆ ಪರನಾರಿಯರನ್ನು ಬಯಸಿ ಎಂತೆಂತವರು ಏನಾಗಿರೋರು ಗೊತ್ತೇ? ಅವರು ಏನನ್ನಾದರೂ ಹೇಳಲೆ ಏನಾದರೂ ಹೇಳಲೆ ಹೇಳು. ಸೀತಾದೇವಿಯ ಬಯಸಿ ದಶಕಂಠನ, ಶ್ರೀರಾಮ ಬಾಣಕ್ಕೆ ಪ್ರಾಣ ಬಿಟ್ಟನ. ಸೀತಾದೇವಿಯ ಬಯಸಿ ದಶಕಂಠನ, ಶ್ರೀರಾಮ ಬಾಣಕ್ಕೆ ಪ್ರಾಣ ಬಿಟ್ಟನ. ಎಣ್ಣಿನಾಚೆಗೆ ಇಂದ್ರ ಶಾಪ ಪಡೆದನ, ಎಣ್ಣಿನಾಚೆಗೆ ಇಂದ್ರ ಶಾಪ ಪಡೆದನ. ಅವನಂತೆಯೇ ಅವನಂತೆಯೇ ನಾಗಬೇಡನವೆನ. ಓ ದುರ್ಮಾರ್ಗನೆ ದೃಷ್ಟ ಕಾಮಾಂಧನೆ, ಓ ದುರ್ಮಾರ್ಗನೆ ದೃಷ್ಟ ಕಾಮಾಂಧನೆ. ಏ ಎನ್ನ ಮಾತು ಕೇಳು ಕಿಚಕನೆ, ಎನ್ನ ಮಾತು ಕೇಳು ಕಿಚಕನೆ. ಲೋ ಹದವನೆ, ಅಯ್ಯ ಸುಂದರಿ ಹಿಂದಕ್ಕೆ ಪರನಾರಿಯರನ್ನ ಬಯಸಿ ಎಂತೆಂತವರು ಏನಾಗಿರೋರೆಂದು ತಿಳಿದುಕೊಂಡಿರವೆಯಾ?
ಅದೇನು ಚೆನ್ನಾಗಿ ಹೇಳು ಸುಂದರಿ. ದಶಗಂಟ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣಕ್ಕೆ ಕುಂದುಗಳನ್ನು ತಂದುಕೊಂಡನು. ಹಾ, ಅದರಂತೆ ಗಂಧರ್ವ ಸತಿಯಾದ ಹೆಣ್ಣನ್ನು ನೀನು ಬಯಸುವುದು ತರವಲ್ಲ ಮೂರ್ಖ, ಮಾಡಬೇಡ ನೋಡಿ.